ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 10. ಶ್ರೀಪಾದ ಶ್ರೀವಲ್ಲಭರು ಪೀಠಿಕಾಪುರದಲ್ಲಿ ಅಷ್ಟಾದಶ ವರ್ಣದವರಿಗೆ ದತ್ತ ದೀಕ್ಷೆಯನ್ನು ನೀಡಿದ್ದೂ ಅಲ್ಲದೆ ತಾಯಿ, ತಂದೆ, ತಾತ ಮುಂತಾದವರಿಗೆ ತಾನು ಪೀಠಿಕಾಪುರವನ್ನು ತೊರೆಯುವುದಾಗಿ ಹೇಳಿ ಪೀಠಿಕಾಪುರವನ್ನು ತೊರೆದದ್ದು. ಅನಂತಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ, ಸ್ಥಿತಿ, ಲಯವನ್ನೀಯುವುದು ಹೇಗೆ ಮಹಾಸಂಕಲ್ಪವೆನಿಸಿದೆಯೋ ಹಾಗೆ ನಿರಾಕಾರ ನಿರ್ಗುಣ ತತ್ವವೇ ಸಾಕಾರ ಸಗುಣ ಸ್ವರೂಪದಲ್ಲಿ ತೋರಲು ಪೂರ್ವಯುಗದಲ್ಲಿ ಅತ್ರಿ ಅನಸೂಯ ದಂಪತಿಗಳ ಚಿದ್ಗರ್ಭದಿಂದ ದತ್ತಾತ್ರೇಯನು ಅವತರಿಸಿ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವನು. ನಂತರ ಮುಂದೆ ಮತ್ತೆ ಅಂದರೆ ಪ್ರಸ್ತುತ ಕಲಿಯುಗದಲ್ಲಿ ಅವನೇ ಶ್ರೀಪಾದ ಶ್ರೀವಲ್ಲಭರಾಗಿ ಪೀಠಿಕಾಪುರದಲ್ಲಿ ಅವತರಿಸುವರು. ಈ ಅವತಾರವು ನರರೂಪವಾಗಿ ತೋರುವ ನಿರಾಕಾರವು ಸಗುಣವಾಗಿ ತೋರುವ ನಿರ್ಗುಣ ಸ್ವರೂಪ, ಒಂದೇ ದೇವತಾ ಸ್ವರೂಪವಾಗಿ ತೋರುವ ಸರ್ವ ದೇವತಾ ಸ್ವರೂಪ, ಎಲ್ಲ ಯೋಗ ಮಾರ್ಗಗಳಿಗೂ ಮೂಲ. ಸೃಷ್ಟಿಯ ಆದಿಯಿಂದಲೂ ಮಹರ್ಷಿಗಳು ತಮ್ಮ ತಮ್ಮ ಸಾಧನಾ ವಿಶೇಷದಿಂದ ಸಾಕ್ಷಾತ್ಕಾರ ಹೊಂದಿದ ದೇವತಾ ಸ್ವರೂಪವೆಲ್ಲವೂ ಶ್ರೀಪಾದರ ದಿವ್ಯ ಸ್ವರೂಪಗಳೇ ಆಗಿರುವವು. ಶ್ರೀಪಾದರು ಸರ್ವಸಮರ್ಥರು, ಅಂತೆಯೇ ಅವರು ಅನಂತ ಲೀಲಾಮೂರ್ತಿಗಳೂ ಆಗಿದ್ದರು. ಎಲ್ಲ ಶಕ್ತಿಗಳಿಗಿಂತ ಪ್ರೇಮಶಕ್ತಿ ಶ್ರೇಷ್ಠವೆಂದು ಸಾರಿದ ಶ್ರೀಪಾದರು ಜಗತ್ತಿನ ಪ್ರತಿ ಜೀವಿಯನ್ನು ಪ್ರೀತಿಯಿಂದ ಕಾಣುತ್ತಿದ್ದರು. ಅಂತಹ ಶ್ರೀಪಾದರನ್ನು ಪೀಠಿಕಾಪುರದಲ್ಲಿ ಅನಂತ ಲೀಲೆಗಳು ತೋರುವ ಮೂಲಕ ಭಕ್ತ ಜನಕೋಟಿಯನ್ನು ಸದಾ ತನ್ನ ವರದ ಹಸ್ತದಿಂದ ಉದ್ಧರಿಸಿದರು. ಹೀಗೆಯೇ ಹಲವು ದಿನಗಳು ಉರುಳಿದವು. ಆಗ ಶ್ರೀಪಾದರಿಗೆ 16 ವರ್ಷ ನಡೆದಿರಲು ಮುಂದೊಂದು ದಿನ ಪೀಠಿಕಾಪುರದಲ್ಲಿ ಬ್ರಾಹ್ಮಣ ಪರಿಷತ್ತಿನಿಂದ ದತ್ತ ದೀಕ್ಷಾ ಕಾರ್ಯವು ಏರ್ಪಾಡಾಗುವುದು. ಅಂದು ಬ್ರಾಹ್ಮಣರೆಲ್ಲರೂ ಸೇರಿದರು. ಅಲ್ಲಿ ಬಾಪನಾರ್ಯರು, ನರಸಿಂಹವರ್ಮರು, ಅಪ್ಪಲರಾಜ ಶರ್ಮರೂ ಅಲ್ಲದೆ ವೆಂಕಟಪ್ಪಯ್ಯ ಶ್ರೇಷ್ಠಿ ಸೇರಿದಂತೆ ಪೀಠಿಕಾಪುರದ ಪ್ರಮುಖರೆಲ್ಲರೊಂದಿಗೆ ಊರಿನ ಎಲ್ಲಾ ವರ್ಗದವರೂ ಹಾಜರಿದ್ದರು. ಬಾಪನಾರ್ಯರೊಂದಿಗೆ ಶ್ರೀಪಾದರು ಎಲ್ಲವನ್ನೂ ವೀಕ್ಷಿಸುತ್ತಿದ್ದರು. ಅಂದು ಗುರುವಾರವಾಗಿದ್ದರಿಂದ ಶ್ರೀಪಾದರ ಜೀವನದಲ್ಲಿ ಮಹತ್ವದ ದಿನವಾಗಿತ್ತು. ಹೀಗಿರಲು ಆ ದಿನ ದತ್ತ ದೀಕ್ಷೆಯನ್ನು ಕೊಡಲು ಯಾರ್ಯಾರು ಯೋಗ್ಯರೆಂದು ಆ ಸಭೆಯಲ್ಲಿ ಚರ್ಚೆ ನಡೆಯುತ್ತಿರುವಾಗ ಬಾಪನಾರ್ಯರು ಎಲ್ಲರನ್ನೂ ಉದ್ದೇಶಿಸಿ ದತ್ತ ದೀಕ್ಷೆಗಾಗಿ ಯಾವುದೇ ಜಾತಿ ಭೇದಗಳಿಲ್ಲ, ಯಾರಾದರೂ ದತ್ತ ದೀಕ್ಷೆಯನ್ನು ಪಡೆಯಬಹುದೆಂದು ಧೈರ್ಯವಾಗಿಯೇ ಹೇಳಲು ಬ್ರಾಹ್ಮಣ ಪರಿಷತ್ತಿನವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅಷ್ಟರಲ್ಲಿ ಕ್ರೋಧಾನ್ವಿತರಾದ ಶ್ರೀಪಾದರು ಎದ್ದು ನಿಂತರು. ಎಲ್ಲರೂ ಮೂಕ ವಿಸ್ಮಿತರಾದರು. ಶ್ರೀಪಾದರು ಅಲ್ಲಿ ನೆರೆದವರನ್ನು ಉದ್ದೇಶಿಸಿ, ಸಭಿಕರೇ, ಪರಾತ್ಪರ ಪರಮಾತ್ಮನಲ್ಲಿ ಯಾವುದೇ ಜಾತಿ ಭೇದಗಳಾಗಲಿ ವರ್ಗಗಳಾಗಲಿ ಇಲ್ಲ. ಆದ್ದರಿಂದ ನಾನು ಇಂದು ಅಷ್ಟಾದಶ ವರ್ಣದವರೆಲ್ಲರಿಗೂ ದತ್ತ ದೀಕ್ಷೆ ನೀಡಲು ನಿರ್ಧರಿಸಿದ್ದೇನೆ ಎಂದು ಗುಡುಗುತ್ತಾ ಅಂದು ಅಷ್ಟದಶ ವರ್ಣದವರಿಗೆ ದತ್ತ ಮಹಾದೀಕ್ಷೆಯನ್ನಿತ್ತು ಹರಸಿದರು. ಬಾಪನಾರ್ಯರು ಕುಕುಟೇಶ್ವರ ದೇವಾಲಯದಲ್ಲಿ ಅಂದು ಅಷ್ಟದಶಾವರ್ಣದವರಿಗೂ ಅನ್ನ ಸಂತರ್ಪಣೆ ಮಾಡಿಸಿದರು. ಅಂದು ಪೀಠಿಕಾಪುರದ ಜನರು ಒಟ್ಟಾಗಿ ಮೊದಲ ಬಾರಿಗೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ದಿವ್ಯ ನಾಮದಿಂದ ಜಪಿಸಿ ಜಯಘೋಷವನ್ನು ಹಾಕಿದರು. ಈ ನಾಮವನ್ನು ವಿಶ್ವವೆಲ್ಲವೂ ವ್ಯಾಪಿಸುವುದೆಂದು ಶ್ರೀಪಾದರು ಹಿಂದೆಯೂ ಹೇಳಿದಂತೆ ಅಂತೂ ಮತ್ತೆ ಪುನರುಚ್ಚರಿಸಿದರು. ಆ ದಿನ ರಾತ್ರಿಯೆಲ್ಲ ಭಕ್ತಾದಿಗಳು ಶ್ರೀಪಾದ ಶ್ರೀವಲ್ಲಭರ ಭಜನೆ ಕೀರ್ತನೆಯಲ್ಲಿ ಕಳೆದರು. ಆ ದಿನ ಶ್ರೀಪಾದರು ಎಲ್ಲರಿಗೂ ಸಾಕ್ಷಾತ್ ದತ್ತಾತ್ರೇಯನಾಗಿ ದರ್ಶನವಿತ್ತರು. ಬಹುಶಃ ಶ್ರೀಪಾದರು ತಾನೇ ದತ್ತನೆಂಬುದನ್ನು ಪೂರ್ಣವಾಗಿ ತೋರಿಸಿಕೊಟ್ಟದ್ದೂ ಕೂಡ ಆ ದಿನವೇ ಆಗಿರುತ್ತದೆ. ಮಾರನೆಯ ದಿನ ಅಂದರೆ ಶುಕ್ರವಾರದಂದು ಬೆಳಿಗ್ಗೆ ಶ್ರೀಪಾದರು ನರಸಿಂಹವರ್ಮರ ಮನೆಗೆ ಹೋದರು. ಅಲ್ಲಿ ಅವರಿಗೆ ಮಂಗಳ ಸ್ನಾನ ಮಾಡಿಸಲು ಅವರಿಂದ ಒಂದೇ ಒಂದು ಬಾಳೆಹಣ್ಣನ್ನು ಸ್ವೀಕರಿಸಿ
ಅದನ್ನು ಕೂಡ ವರ್ಮರ ಮನೆಯಲ್ಲಿದ್ದ ಗೋವಿಗೆ ತಿನ್ನಿಸಿದರು. ನಂತರ ವೆಂಕಟಪ್ಪಯ್ಯ ಶ್ರೇಷ್ಠಿಯ ಮನೆಗೆ ಬಂದರು. ಅಲ್ಲಿ ಅವರಿಂದ ಬೆಣ್ಣೆ ಹಾಲು ಸ್ವೀಕರಿಸಿದರು. ನಂತರ ಅವರನ್ನು ಉದ್ದೇಶಿಸಿ, ತನ್ನ ಭಕ್ತರು ತನ್ನನ್ನು ಕರೆಯುತ್ತಿದ್ದಾರೆ, ಆದ್ದರಿಂದ ಪೀಠಿಕಾಪುರವನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ತಿಳಿಸಿದರು. ತದನಂತರ ಬಾಪನಾರಿಯರ ಮನೆಗೆ ಬಂದರು. ಅಲ್ಲಿಯೂ ಅವರ ಮಂಗಳ ಸ್ನಾನವಾಯಿತು. ಅಲ್ಲಿ ಅವರನ್ನು ಕುರಿತು, ತಾತ ತಾನೇ ಸಾಕ್ಷಾತ್ ದತ್ತನೆಂದು, ಶ್ರೀಪಾದ ಶ್ರೀ ವಲ್ಲಭರೂಪವು ಕೇವಲ ಮಾಯಾ ಸ್ವರೂಪವೆಂದು ಹೇಳಿ, ಬಹಳ ಸಂಕಷ್ಟದಲ್ಲಿರುವವರು, ರೋಗಪೀಡಿತರು ಅಲ್ಲದೆ ಸಾಧು ಸಂತರು ತನ್ನನ್ನು ಕರೆಯುತ್ತಿದ್ದಾರೆಂದು, ಅದಕ್ಕಾಗಿ ತನ್ನ ದಿವ್ಯ ಲೀಲೆಯ ಮೂಲಕ ಭಕ್ತಜನ ಕೋಟಿಯನ್ನು ಉದ್ಧರಿಸಲು ಪೀಠಿಕಾಪುರವನ್ನು ಬಿಟ್ಟು ಹೋಗುವುದಾಗಿ ತಿಳಿಸಿ, ಅಲ್ಲಿಂದ ಶ್ರೀಪಾದರು ತಮ್ಮ ನಿವಾಸಕ್ಕೆ ತೆರಳಿದರು. ಅಲ್ಲಿ ಶ್ರೀಪಾದರ ತಂದೆ ತಾಯಿಗಳು ಮಗನ ವಿವಾಹ ಕುರಿತು ಪ್ರಸ್ತಾಪಿಸಲು, ಅಮ್ಮ, ನಾನು ಇಲ್ಲಿಯವರೆಗೆ ಹಲವು ಬಾರಿ ತಾತನವರಿಗೆ, ಶ್ರೇಷ್ಠಿ ತಾತನಿಗೆ, ವರ್ಮ ತಾತನಿಗೆ ಅನಘಾಲಕ್ಷ್ಮಿ ಸಮೇತವಾಗಿ ದರ್ಶನವಿತ್ತಿದ್ದೇನೆ. ಅವರೆಲ್ಲರೂ ನಾನು ಅನಘಾ ಸ್ವರೂಪ ಎಂಬುದನ್ನು ಕಂಡುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ವಿವಾಹ ಪ್ರಸ್ತಾಪ ಬಂದಾಗ ನಾನು ಮನೆ ಬಿಟ್ಟು ಹೋಗುವೆನೆಂದು ಹಿಂದೆ ಅವಧೂತ ಸ್ವರೂಪದಲ್ಲಿ ದರ್ಶನವಿತ್ತಾಗ ಹೇಳಿದ್ದೆ. ಅಷ್ಟೇ ಅಲ್ಲದೆ ಅವತ್ತೇ ನಾನು ನಿನ್ನ ಮಗನಾಗಿ ಹುಟ್ಟಿ ಬರುವೆನೆಂದಾಗ ನೀನು ನನ್ನ ಕಾಲಿಗೆರಗಲು ನನ್ನ ಆಯಸ್ಸು 16 ವರ್ಷಕ್ಕೆ ಮಾತ್ರ ನಿಲ್ಲುವುದರಿಂದ ನಾನು ನಿನ್ನ ಮನೆಯಲ್ಲಿ 16 ವರ್ಷ ಮಾತ್ರ ಇರುವೆನೆಂದಿದ್ದೆ. ಇಂದಿಗೆ ಆ 16 ವರ್ಷ ಮುಗಿದಿವೆಯಮ್ಮ. ಇಂದು ನನಗೆ ನಿರೂಪ ಕೊಡೆಂದು ನುಡಿಯಲು ಸುಮತಿ ಅಪ್ಪಲರಾಜ ಶರ್ಮರು ಏನೇನೂ ತೋಚದೆ ಕಣ್ಣೀರಿಡುವರು. ಅಳುತ್ತಲೇ ಸುಮತಿಯು ಮಗನನ್ನು ಕುರಿತು, ಅಪ್ಪ, ಮಗನೇ, ನನಗೆ ಇರುವ ಮೊದಲೆರಡು ಮಕ್ಕಳಲ್ಲಿ ಒಬ್ಬ ಹೆಳವನು, ಒಬ್ಬ ಅಂಗಹೀನನೂ ಆಗಿದ್ದಾರೆ. ಅಲ್ಲದೆ ನಿನಗಿರುವ 3 ಸಹೋದರಿಯರ ಕಲ್ಯಾಣವಾಗಬೇಕಾಗಿದೆ. ನೀನಾದರೂ ನಮ್ಮನ್ನು ರಕ್ಷಿಸುತ್ತೀಯಾ ಅಂತ ಬಗೆದಿದ್ದೇವೆ ಎನ್ನಲು ಶ್ರೀಪಾದರು ಮೆಲ್ಲನೆ ಅಮ್ಮನ ಕಣ್ಣೀರು ಒರೆಸುತ್ತಾ ತನ್ನ 2 ಸಹೋದರರತ್ತ ದೃಷ್ಟಿ ಬೀರಲು, ಕಣ್ಣಿಲ್ಲದವನಿಗೆ ಕಣ್ಣು ಬರುತ್ತದೆ, ಅಲ್ಲದೆ ಅಂಗಹೀನನು ಸದೃಶನಾಗುತ್ತಾನೆ. ಅಷ್ಟೇ ಅಲ್ಲದೆ ಅವರಿಬ್ಬರು ವೇದಾಂತ ಪಂಡಿತರಾಗಿ ಕಂಗೊಳಿಸುತ್ತಾರೆ. ನಂತರ ಮತ್ತೆ ಶ್ರೀಪಾದರು ತನ್ನ ತಾಯಿಯನ್ನು ಕುರಿತು, ಅಮ್ಮ ನೋಡು, ನಿನ್ನ ವಂಶದವರು ನನ್ನನ್ನು ನೆನೆಸುವಷ್ಟು ದಿನವೂ ನಾನು ಸದಾ ಅವರ ಬಳಿ ಇರುತ್ತೇನೆ. ಅಷ್ಟೇ ಅಲ್ಲದೆ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಊಟ ಮಾಡಿ ಹೋಗುತ್ತೇನೆ. ಅಮ್ಮ, ನಿನ್ನ ತವರು ಮನೆಯವರು ನನ್ನನ್ನು ವಾತ್ಸಲ್ಯ ದೃಷ್ಟಿಯಿಂದ ಕಾಣುತ್ತಾ ಬಂದಿರುವುದು ನನಗೆ ಗೊತ್ತು. ನಾನು ಕೂಡ ಆ ಮಾನವೀಯ ಸಂಬಂಧವನ್ನು ಒಪ್ಪಿಕೊಂಡು ಹಾಗೇ ನಡೆದುಕೊಳ್ಳುತ್ತೇನೆ. ಅತ್ತ ಶ್ರೀಪಾದರು ತಮ್ಮ ತಂದೆಯನ್ನುದ್ದೇಶಿಸಿ, ಅಪ್ಪ, ಘಂಟಿಕೋಟಾದವರ ವಂಶದಲ್ಲಿ ವೇದ ಪಠಣವು ಬಹಳ ಕಾಲದವರೆಗೆ ನೆಲೆ ನಿಲ್ಲುತ್ತದೆ. ನನ್ನ ಅಣ್ಣಂದಿರಿಬ್ಬರು ವೇದ ಪಂಡಿತರಾಗಿ ಮೆರೆಯುವರು. ಘಂಟಿಕೋಟಾದವರು ನನ್ನನ್ನು ನೆನಪಿಟ್ಟುಕೊಂಡಷ್ಟು ದಿನವೂ ನಾನು ಅವರನ್ನು ಮರೆಯುವುದಿಲ್ಲ. ಶ್ರೀಧರ ಶರ್ಮನೆ ಮುಂದೊಂದು ಜನ್ಮದಲ್ಲಿ ಸಮರ್ಥ ರಾಮದಾಸನಾಗಿ ಜನಿಸಿ ಛತ್ರಪತಿ ಶಿವಾಜಿಗೆ ಗುರುವಾಗಿ ಲೋಕವಿಖ್ಯಾತಿಯಾಗುವನು. ರಾಮರಾಜ ಶರ್ಮನು ಶ್ರೀಧರನ ಹೆಸರಿನಲ್ಲಿ ಜನಿಸಿ ಮಹಾಯೋಗಿಯಾಗುವನು. ಆ ಶ್ರೀಧರನ ಶಿಷ್ಯ ಪರಂಪರೆಯೇ ಮುಂದೆ ಪೀಠಿಕಾಪುರದಲ್ಲಿ ನನ್ನ ಹೆಸರಿನಲ್ಲಿ ಮಹಾ ಸಂಸ್ಥಾನವನ್ನೇರ್ಪಡಿಸುವರು. ವೆಂಕಟಪ್ಪಯ್ಯ ಶ್ರೇಷ್ಠಿಗಳೊಂದಿಗೆ ನಮಗಿರುವ ಋಣಾನುಬಂಧವು ಹಾಗೆಯೇ ಉಳಿದಂತಾಗುತ್ತದೆ ಎನ್ನುವಷ್ಟರಲ್ಲಿ ಎಲ್ಲರಿಂದಲೂ ಘಂಟಾಘೋಷವಾಗಿ ವೇದಪಠಣ ನಡೆದಿರಲು ಶ್ರೀಪಾದರು ನೋಡುತ್ತಿದ್ದಂತೆ ಅಂತರ್ಧಾನರಾದರು. ಮಾರನೇ ದಿನ ಕುಕುಟೇಶ್ವರ ಆಲಯದಲ್ಲಿ ನೆರೆದ ಎಲ್ಲಾ ವರ್ಣದ ಭಕ್ತರಿಗೂ ಮೂರ್ತ ಸ್ವರೂಪ ರೂಪದಲ್ಲಿ ಶ್ರೀಪಾದರು ದರ್ಶನವಿತ್ತಾಗ ಭಕ್ತರು ದಿಗಂಬರ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ ಎಂದು ಜಯಘೋಷ ಮಾಡತೊಡಗಿದರು. ಅತ್ತ ಬಾಪನಾರ್ಯರ ತೊಡೆಯ ಮೇಲೆ ಆಡುತ್ತಿದ್ದಂತೆ ಅಮ್ಮಮ್ಮ ರಾಜಮಾಂಬೆಯಿಂದ ಹಲ್ವಾ ತಿಂದು ಅಮ್ಮನಿಂದ ಹಾಲು ಕುಡಿದದ್ದು ಮುಂತಾದ ದೃಷ್ಟಾಂತಗಳು ಬೀರಿದ ಶ್ರೀಪಾದರು ನಾನು ಯಾವಾಗಲೂ ನಿಮ್ಮೊಂದಿಗೆ ಸದಾ ಇರುವೆನೆಂದು ತೋರಿಸಿಕೊಟ್ಟರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.